ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಆದಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿದ್ದೀನಿ. ಸೊ ಇದು ಬಂದು ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು. ಸೊ ಕುಕ್ಕೆಯಲ್ಲಿ ಎಷ್ಟು ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯೋ ಅದಕ್ಕಿಂತ ತುಂಬ ಹಳೆಯದಾದಂಥ ಮತ್ತು ಪವರ್ಫುಲ್ ಆದಂಥ ಒಂದು ದೇವಸ್ಥಾನ ಇದು. ಬನ್ನಿ ನೋಡೋಣ ಹೇಗಿದೆ ಅಂತ ಈ ದೇವಸ್ಥಾನ. ಸೊ ಇದು ಎಂಟ್ರೆನ್ಸು ತುಂಬ ಇಂಟೀರಿಯರಲ್ಲಿರುತ್ತೆ. ಗೂಗಲ್ ಮ್ಯಾಪ್ ಲೊಕೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಟೆಂಪಲ್ ಎಂಟ್ರೆನ್ಸು, ಆದಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ. ಮತ್ತು ಇಲ್ಲಿ ದೇವಸ್ಥಾನದ ಒಂದು ಬ್ಯಾನರ್ ಕೂಡ ಇದೆ, ಗೋಣಿಬೀಡು ಅಂತ ಊರ ಹೆಸರು. ಬನ್ನಿ, ಈ ಕಡೆ ಹೇಮಾವತಿ ನದಿನೂ ಹರಿಯುತ್ತೆ, ತೋರಿಸ್ತೀನಿ. ಇಲ್ಲಿ ಶಿವನ ದೇವಸ್ಥಾನ, ಇದು ರಾಮೇಶ್ವರ ಸನ್ನಿಧಿ. ಇದು ನದಿ ಕಡೆ ಹೋಗೋವಂಥ ಇದು ಜಾಗ. ದೂರದಲ್ಲಿ ಕಾಣಿಸ್ತಾ ಇರೋದು ಹೇಮಾವತಿ ನದಿ. ಬನ್ನಿ ನದಿಯಲ್ಲಿ ಹೋಗಿ ಕೈ ಕಾಲು ತೊಳ್ಕೊಳ್ಳೋಣ. ಆ್ಯಂಡ್ ಈ ದೇವಸ್ಥಾನಕ್ಕೆ ಬಂದರೆ ಯಾವುದೇ ರೀತಿಯಾದಂಥ ನಾಗದೋಷಗಳೇನಾದರೂ ಇದ್ದರೆ ಅದೆಲ್ಲ ತೀರುತ್ತಂತೆ. ನೀರಿಲ್ಲ ಅಷ್ಟು. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ದಯವಿಟ್ಟು ನದಿ ಪರಿಸರವನ್ನು ಕಾಪಾಡಿ, ಯಾವುದೇ ರೀತಿಯಾದಂಥ ವಸ್ತುಗಳನ್ನ ಇಲ್ಲಿ ಹಾಕಬೇಡಿ. ನಿಮ್ಮ ಬಟ್ಟೆ, ಬೂದಿ ಅಥವಾ ಅಸ್ಥಿ ಆ ರೀತಿ ಯಾವುದೇ ಗಲೀಜು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಪರಿಸರವನ್ನು ನಾವು ಸ್ವಚ್ಛತೆಯಾಗಿ ಇಟ್ಕೊಳ್ಳೋಣ. ಆ್ಯಂಡ್ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಇದು ದೇವಸ್ಥಾನದ ಎಂಟ್ರೆನ್ಸು. ಸೊ ದೇವಸ್ಥಾನದ ಇದು ಅತಿಥಿ ಗೃಹ ಮತ್ತು ರಥಮನೆ, ಈ ರೀತಿ ಒಂದು ಅಭಿವೃದ್ಧಿ ನಡೀತಾ ಇದೆ. ಯಾರಾದರೂ ಡೊನೇಟ್ ಮಾಡೋವಂಥವ್ರು ಸೊ ಇಲ್ಲಿ ಕಾಣಿಸ್ತಾ ಇರೋಂಥ ಬ್ಯಾಂಕ್ ಅಕೌಂಟ್ ನಂಬರ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ಇಲ್ಲಾಂದರೆ ದೇವಸ್ಥಾನದ ಕಾರ್ಯಕರ್ತರಿಗೆ ನೀವು ಸಂಪರ್ಕ ಮಾಡ್ಬೋದು. ನಂಬರ್ ಇಲ್ಲೇ ಇದೆ, ಮತ್ತು ಈ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ಕಾಣಿಸ್ತಾ ಇರೋ ಥರನೇ ಇರೋದು ಸ್ವಾಮಿ. ಆ್ಯಂಡ್ ಬನ್ನಿ ದೇವಸ್ಥಾನದ ಪ್ರಾಕಾರ ಸುತ್ತೋಣ. ಆ್ಯಂಡ್ ಅರ್ಚಕರ ನಂಬರು ಇಲ್ಲಿದೆ. ಇದು ದೇವಸ್ಥಾನದ ಗರ್ಭಗುಡಿಯಲ್ಲಿರೋಂಥ ಗೋಪುರ, ಇದು ಹೊರಭಾಗದಲ್ಲಿ.
ಇದು ನಾಗಲಾಂಬಿಕೆ ಪಾರ್ವತಿ ದೇವಿ. ದೇವಸ್ಥಾನ ತುಂಬ ಪ್ರಶಾಂತವಾಗಿ ಚೆನ್ನಾಗಿದೆ. ಕಂಬದ ಗಣಪತಿ ಬೋರ್ಡ್ ನೋಡ್ಬೋದು.